ಯಾಕೆಂದ್ರೆ ಮನುಷ್ಯನಿಗೆ ಯಾವ ರೀತಿ ರೋಗ ರುಜಿನಗಳು ಬರುತ್ತೋ ಅದೇ ರೀತಿ ಸಮಾಜಕ್ಕೂ ಹಲವಾರು ರೋಗಗಳಿವೆ. ಅದರಲ್ಲಿ ಜಾತಿ ಭೇದ, ಅಸ್ಪೃಶ್ಯತೆ ಅಂತಹ ನೀಚ ಕೃತ್ಯ, ಮತ್ತು ಮಹಿಳಾ ತಾರತಮ್ಯ, ಮತ್ತೆ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಈ ಎಲ್ಲ ಸಮಸ್ಯೆಗಳನ್ನ ನಾವು ಹೋಗ್ಲಾಡಿಸಿದ್ರೆ ಮಾತ್ರ ಭಾರತ ಸದೃಢ ಮತ್ತು ಪ್ರಬುದ್ಧ ನಾಡು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೇಶಕ್ಕೆ ಒಂದು ಭವ್ಯ ಪರಂಪರೆ ಇದೆ. ಇಡೀ ಜಗತ್ತಿಗೆ ವಿದ್ಯೆಯನ್ನು ನೀಡಿದಂತಹ ಸಿಂಧು ನಾಗರಿಕತೆಯ ಕಟ್ಟಿದವರು ನಾವು. ಸುಮಾರು 2500 ವರ್ಷಗಳ ಹಿಂದೆ ಸಿಂಧು ನಾಗರಿಕತೆ ಅಂತಕ್ಕಂಥದ್ದು ಜಗತ್ತಿನ ಪ್ರಸಿದ್ಧ ನಾಗರಿಕತೆ. ಇಲ್ಲಿ ನಾವು ಅನೇಕ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿ ಜಗತ್ತಿಗೆ ವಿದ್ಯೆ ಕೊಟ್ಟಂಥವ್ರು ನಾವು. ಇಂತಹ ಭವ್ಯ ಪರಂಪರೆ ಇರ್ತಕ್ಕಂತಹ